ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರೋದು ರೋಜಾ ಯೂಟ್ಯೂಬ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಿರಾ ವೀಡಿಯೋಸ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿಸ್ಕೊಡುತ್ತೆ. ಇವತ್ತಿನ ಬ್ಲಾಗ್ 2025ನ ಇದು ಫಸ್ಟ್ ಬ್ಲಾಗ್ ಆಗಿರುತ್ತೆ. ಯಾರೆಲ್ಲ ಈ ಬ್ಲಾಗ್ನ ನೋಡ್ತಿದ್ದೀರೋ ನಿಮಗೆಲ್ಲ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ. ಇನ್ನು 2 hours ಇದೆ 12 o'clock ಆಗೋಕ್ಕೆ. ನಮ್ಮ ಪಾಪು ಸ್ವಲ್ಪ ನಿದ್ದೆ ಬರ್ತಾಯಿತ್ತು ಅವನಿಗೆ. ಕೇಕ್ ಕಟಿಂಗ್ ಮಾಡೋ ಟೈಮಲ್ಲಿ ಅವನು ಎಚ್ಚರ ಮಾಡ್ಬೋದು. ಸೊ ಎದ್ದೊಳ್ತಾನೆ, ಹಾಗಾಗಿ ಮಲಗಿಸಿದ್ದೀನಿ ಇವಾಗ. ಸೊ ಅದಕ್ಕೆ ಡೋರ್ ಲಾಕ್ ಮಾಡಿದ್ದೀನಿ. ಹಾಗೆ ಇಂಟ್ರೊಡಕ್ಷನ್ ವಿಡಿಯೋನ ಮಾಡಿಬಿಡೋಣ ಅಂತ ಹೇಳಿ, ಹಾಗೆ ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ನ್ಯೂ ಇಯರ್ಗೆ ಅಂತ ಹೇಳಿ ಅದನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾರಾದ್ರೂ ಮಂತ್ರಾಲಯದ ಬ್ಲಾಗ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3ನ. ಸೊ ಇನ್ನು ಯಾರಾದರೂ ನೋಡಿಲ್ಲ ಅಂತಂದರೆ ಲಿಂಕ್ನ ಹಾಕಿರ್ತೀನಿ ಇಲ್ಲಿ. ಸೊ ಕ್ಲಿಕ್ ಮಾಡಿಕೊಂಡು ನೀವು ನೋಡ್ಬೋದು ಮಂತ್ರಾಲಯ ಹೇಗೆಲ್ಲ ಇದೆ, ಅದರಲ್ಲಿ ಸರೌಂಡಿಂಗ್ ಪ್ಲೇಸ್ ಯಾವುದೆಲ್ಲ ನೋಡ್ಬೋದು. ಹಾಗೆ ನಾವೀಗೆಲ್ಲ ಟ್ರಾವೆಲ್ ಮಾಡಿದ್ವಿ ಅಂತ ಹೇಳಿ ಆ ಬ್ಲಾಗಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ನಾನು ಫಸ್ಟ್ ಪರ್ಚೇಸ್ ಮಾಡಿದ್ದು ಇದರಲ್ಲಿ ಕ್ರಿಸ್ಮಸ್ಗೆ ಡಿಮಾರ್ಟ್ಗೆ ಹೋಗಿದ್ದಾಗ, ಶಾಪಿಂಗ್ ಮಾಡೋಕ್ಕೆ ಹೋದಾಗ. ಸೊ ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ, 1100 ಕೊಟ್ಟಿದ್ದೀನಿ. ಸೊ ಚೆನ್ನಾಗಿದೆ ಬ್ಯಾಗು, ಒಳಗಡೆ ಎಲ್ಲ ಈ ಥರ ಇದೆ. 2 in 1 ಥರ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ಬ್ಲ್ಯಾಕ್ ಕಲರು. ಸೊ ಹಾಗಾಗಿ ತೊಗೊಂಡೆ. ಯಾರಿಗೆಲ್ಲ ಬ್ಲ್ಯಾಕ್ ಕಲರ್ ಇಷ್ಟ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಗ್ರೀನ್ ಇತ್ತಲ್ಲ, ಸೊ ಅದನ್ನು ತೊಗೋಬೇಕು ಅಂತ ಇಷ್ಟ ಆಯಿತು ನನಗೆ. ಬಟ್ ಆಮೇಲೆ ಯೋಚನೆ ಮಾಡಿದೆ, ಬ್ಲ್ಯಾಕು ಇಲ್ವಲ್ಲ, ಸೊ ಬ್ಲ್ಯಾಕ್ ತೊಗೊಳ್ಳೋಣ, ಆಮೇಲೆ ಬೇಕಿದ್ರೆ ಗ್ರೀನ್ ತೊಗೊಳ್ಳೋಣ ಅಂತ ಹೇಳಿ ಸೊ ಇದನ್ನು ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನು ನಮ್ಮ ಪಾಪುಗೆ ಶಾಪಿಂಗ್ ಮಾಡಿರೋ ತೋರಿಸ್ಬಿಡ್ತೀನಿ. ಜುಡಿಯೋದಲ್ಲಿ ತೊಗೊಂಡಿದ್ದು. ನೀವು ಆಲ್ರೆಡಿ ನಾನು ಜುಡಿಯೋದಲ್ಲಿ ಶಾಪಿಂಗ್ ಮಾಡಿದ್ದು ನೋಡಿದ್ದೀರಾ, ಗ್ಲೋಬಲ್ ಮಾಲಲ್ಲಿ. ಸೊ ಅದೇ ಇದು ಫುಲ್ ಡಿಸೈನ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ. ಸೊ ಹಾಗಾಗಿ ನೆಕ್ಸ್ಟು ಇದೊಂದು ಟಾಪ್ ತೊಗೊಂಡಿದ್ದೀನಿ ನಾನು. ಸೊ ಜೀನ್ಸ್ ಮೇಲೆ ಹಾಕ್ಕೊಳ್ಳೋದು ಚೆನ್ನಾಗಿದೆ. ನೆಕ್ಸ್ಟು ಸೊ ಈ ಕಲರ್ ನೋಡಿ, ಯಾವುದೂ ಇರಲಿಲ್ಲ ನಿಮಗೆ ಈ ಥರ ಕಲರ್ಸಲ್ಲಿ. ಸೊ ಹಾಗಾಗಿ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ವೈಟ್ ಟೀ ಶರ್ಟ್ ಇದೆ ಮಿಕ್ಸ್ ಕಲರಲ್ಲಿ. ಈ ಥರ ಟೀ ಶರ್ಟ್ ಬಂದಿದೆ, ಗ್ರೇ ಕಲರ್ದಿದೆ. ಪ್ಯಾಟರ್ನ್ ಒಂದೇ ಇದೆ, ಬಟ್ ಕಲರ್ ಚೇಂಜ್ ಇದೆ. ಸೊ ಹಾಗಾಗಿ ತಗೊಂಡೆ. ಈ ಥರ ಸೂಪರ್ ಕಾಣಿಸುತ್ತೆ. ಸೊ ಟೀ ಶರ್ಟ್ನ ಮ್ಯಾಚ್ ಮಾಡಿಕೊಂಡ್ರೆ, ಬೇರೆ ಟೀ ಶರ್ಟ್ ತೊಗೊಂಡ್ರೂ ಕೂಡ ಮ್ಯಾಚ್ ಆಗುತ್ತೆ. ಸೊ ತುಂಬ ಡಾರ್ಕ್ನೆಸ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ 2 ಪ್ಯಾಂಟಿಂದನೇ ಸೊ ಅದನ್ನ ತೊಗೊಂಡೆ ಬಟ್ಟೆನ. ಇಷ್ಟೇ ಶಾಪಿಂಗು, ಚಿಕ್ಕದಾಗಿ ಶಾಪಿಂಗ್ ಮಾಡಿದ್ದೀನಿ. 2024ಅಲ್ಲಿ ಯಾವ್ದಾದ್ರು ಬ್ಲಾಗ್ ಇದೆಯಾ ನಾನು ಅಪ್ಲೋಡ್ ಮಾಡಿಲ್ಲದೆ ಹೋದದ್ದು ಅಂತ ಹೇಳಿ ಗ್ಯಾಲರಿಲಿ ಹುಡುಕ್ಬೇಕಾದ್ರೆ, ಅವಾಗ ನಮ್ಮ ಪಾಪು ಬರ್ಡೇದು 2 years ಸೆಲೆಬ್ರೇಷನ್ ಮಾಡಿದ್ದು. ಸೊ ಆ ಬ್ಲಾಗ್ನ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಹಾಗಾಗಿ ಅದನ್ನು ಆ್ಯಡ್ ಮಾಡ್ತೀನಿ ನೋಡಿ, ಓಕೆನಾ. ಸೊ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂತ ಅಂದರೆ, ನಾವೇನು ಅಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿಲ್ಲ. ನಾವು ಅಂದ್ಕೊಂಡಿದ್ವಿ ಹೋಟೆಲ್ಗೆ ಹೋಗಿ ನೈಟ್ ಡಿನ್ನರ್ ಮಾಡಿಕೊಂಡು ಅಲ್ಲೇ ಕೇಕ್ ಕಟಿಂಗ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಸೊ ನಮ್ಮ ಹಸ್ಬೆಂಡ್ಗೆ ಆವಾಗಲೇ ಹೈ ಫೀವರ್ ಬಂದುಬಿಡ್ತು. ಸೊ ಹಾಗಾಗಿ ಅವ್ರಿಗೆ ಹುಷಾರಿಲ್ಲದೆ ಹೋದಾಗ ಏನೂ ಕೂಡ ಸೆಲೆಬ್ರೇಷನ್ ಮಾಡೋಕ್ಕೆ ಮೂಡೇ ಇರಲಿಲ್ಲ. ಗೊತ್ತಲ್ಲ, ಯಾರಿಗಾರು ಮನೇಲಿ ಹುಷಾರಿಲ್ಲ ಅಂದಾಗ ಫುಲ್ ಏನು ಫಂಕ್ಷನ್ ಅಲ್ಲ, ಏನೂ ಕೂಡ ಮಾಡೋಕ್ಕೆ ಮನಸ್ಸು ಬರಲ್ಲ. ಎದ್ಬಿಟ್ಟ, ಇವಾಗ ಬ್ಲಾಗ್ ಮಾಡೋಕ್ಕಾಗಲ್ಲ, ನಾನು ಮಾತಾಡ್ತಿದ್ನಲ್ಲ. ಸೊ ಹಾಗಾಗಿ ಎದ್ಬಿಟ್ಟಿದ್ದಾನೆ. ಇವಾಗ ನಮ್ಮ ಪಾಪುವಿನ 2nd year ಬರ್ಡೇ ಸೆಲೆಬ್ರೇಷನ್ ಬ್ಲಾಗ್ ಬರುತ್ತೆ ನೋಡಿ. ಅಗ್ಗಿ ಮಾಡು, ಅಗ್ಗಿ ಮಾಡು. ಹಾಕಿದೆ. ಹಬ್ಬದ ಶುಭಾಶಯಗಳು. ಬಂಗಾರು ವಿದ್ಯಾ ಬುದ್ಧಿ ಜ್ಞಾನ ಕೊಟ್ಟು ಆಶೀರ್ವಾದಿಸಪ್ಪ. ಸೊಳ್ಳೆ ಅಂದ್ರೆ ಐಕಿಲಾಗಿ ಕಿಚ್ಚಾಸ್ಬಿಡ್ತಾರೆ. ನೋಡವಾ ಬರ್ತಡೆ ಬಾಯ್. ನಡಿ ಅಂಗಡಿ ಓಪನ್ ಮಾಡೋಣ. ಇವಾಗ ಅಂಗಡಿ ಓಪನ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಅವಕ್ಕೆಲ್ಲೇ ಓಪನ್ ಮಾಡಿಸಪ್ಪ, ನಿಮ್ಮ ಕೆಲ್ಲೇ ಅಂಗಡಿ ಓಪನ್ ಮಾಡಿಸ್ಬೇಕು ಅಂತ ಔಟ್ದಬ್ಬ ಅಲ್ವಾ. ಸೊ ಹಾಗಾಗಿ ಮಾಡಿಸ್ತಾ ಇದ್ದೀವಿ ಅಷ್ಟೇ. ವೆಲ್ಕಮ್ ಟು ಅಂಗಡಿ. ಬನ್ನಿ. ದೇವ್ರಿಗೆ ಹೂ ಮಾಡ್ಸೋಕ್ಕೆ ಬೇಡ್ಕೊತಾವನು. ಇವಾಗ ಏನು ಅಂತ ಬೇಡ್ಕೊತಾ ಇದೆಯಪ್ಪ ಮಾಮಿ? ಸ್ವಾಮಿ ಮುಟ್ಬಾರ್ದು, ಎಂದ್ಲು ಮಾಡಬಾರ್ದು. ಎಸಿಟನ್ ತಿರ್ಕ ದೇವ್ರಿಗೆ ಪೂಜೆ ಮಾಡೋಕ್ಕೆ ಅಂತ ಹೇಳಿ ಅವನ ಕೈಲೇ ಹೂವನ್ನ ರೈಸ್ಕೊಂಡ್ವಿ. ಹೂವು ಸೊ
birthday to you. Happy birthday to you. Happy birthday to you. Happy ನೋಡ್ಲೆ ಅವನೀಗ Mary God bless. ಮಮ್ಮಿ ಏನು ಮರ್ಚ್ಬಿಟ್ಟು ತುಳ್ತಾವಳೆ. To you dearie, itu baby. Mary God bless. ಇಲ್ಲ ನಾವು ಇಲ್ಲಿ ಚಿಂಟು ಕಂದು Mary God bless. ನೋಡ್ಕೊಂಡು ಬಂದ್ರಲ್ವಾ, ಕೇಕ್ ಕಟಿಂಗ್ ಮಾಡಿಸಿದ್ದು ನಮ್ಮ ಪಾಪ ಬರ್ಡೇದು. 2025 ಏನೇನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದರೆ ಎಲ್ಲ ಏನೇನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಈ ವರ್ಷದಲ್ಲಿ ಈಗ ಆಗಬೇಕು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ನೋಟ್ ಮಾಡಿ ಇಟ್ಕೊಂಡಿದ್ದೀನಿ, ಸೊ ಡೈರಿಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. 2025 ಡಿಸೆಂಬರಲ್ಲಿ ಸೊ ಏನೇನೆಲ್ಲ ಮಾಡಿಲ್ಲ, ಸೊ ಅದನ್ನೆಲ್ಲ ನಿಮಗೆ ಬ್ಲಾಗ್ ಮೂಲಕ ತಿಳಿಸ್ಕೊಡ್ತೀನಿ. ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಮೊದಲನೇದಾಗಿ ಯಾವುದಂತ ಅಂದರೆ ಫಸ್ಟು ಹೆಲ್ತ್ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಹೇಳಿ ಎಕ್ಸಸೈಸ್ ಆಗಿರ್ಬೋದು ಎಲ್ಲ ಮಾಡ್ತಾ ಇದ್ದೆ, ಧ್ಯಾನ ಆಗಿರ್ಬೋದು ಅದನ್ನೆಲ್ಲ ಈವ್ನಿಂಗ್ ಮಾಡೋದು ಇಲ್ಲ ಮಾರ್ನಿಂಗ್ ಮಾಡೋದು ಆ ಥರ ಎಲ್ಲ ಸ್ಕಿಪ್ ಆಗ್ತಾ ಇತ್ತು. ಈ ಸಲ ಪ್ರಾಪರ್ ಆಗಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೆಕೆಂಡ್ ಒನ್ ಬಂದು ಏನಂತ ಅಂದರೆ ಬೇಗ ಎದ್ದೇಳಬೇಕು ಅನ್ನೋದು. ಅಷ್ಟೊಂದು ಲೇಟಾಗಿ ಏನು ಹೇಳಲ್ಲ, ಅಷ್ಟು ಬೇಗನೂ ಹೇಳಲ್ಲ, 6 o'clock ಅಷ್ಟೊಳಗಡೆ ಎದ್ದೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೊಂದಂದರೆ ನಮ್ಮ ಪಾಪುಗೆ ಜಾಸ್ತಿ ಟೈಮ್ ಕೊಡಬೇಕು, ಇದು ಎಡಿಟಿಂಗು, ಸೊ ಅದನ್ನೆಲ್ಲ ಮಾಡಿಕೊಂಡು ಕೆಲವೊಂದು ಟೈಮ್ ಅವ್ನಿಗೆ ಜಾಸ್ತಿ ಟೈಮ್ ಕೊಡೋಕ್ಕಾಗಲ್ಲ. ಸೊ ಅದನ್ನು ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ 2025 ಯೂಟ್ಯೂಬ್ನ 1000 ಕಂಪ್ಲೀಟ್ ಮಾಡಬೇಕು, ಏನು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಸೊ ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ವೀಕಲ್ಲಿ 3 ವಿಡಿಯೋನಾದರೂ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅಷ್ಟು ಕನೆಕ್ಟ್ ಇದ್ದರೆ ನೀವು ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಮಾಡಿಕೊಡ್ತೀರಾ. ಹಾಗೆ 1000 ರೀಚ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಲೈವ್ ಕೂಡ ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿದಿರೋ ವೀಡಿಯೋಸ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? 2025 ನೀವು ಇದನ್ನು ಕಂಪ್ಲೀಟ್ ಮಾಡಿಕೊಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ವೆಯ್ಟ್ ಲಾಸ್ ಮಾಡಬೇಕು ಸ್ವಲ್ಪ ಅಂತ ಅಂದ್ಕೊಂಡಿದ್ದೀನಿ. ಮೇಜರಾಗಿ ಇನ್ನೊಂದು ಅಂತಂದರೆ ನೈಟಲ್ಲಿ ಏನು ಮಾಡಿಟ್ಟಿರ್ತೀವಿ ರೈಸ್ ಆಗಿರ್ಬೋದು ಏನಾದ್ರೂ, ಸೊ ಉಳಿದಿರೋದು ಬಳ್ದಿರೋದು ತಿನ್ನಬಾರ್ದು ಅಂತ ಈ ಸಲ ಅಂದ್ಕೊಂಡಿದ್ದೀನಿ. ಏಕೆಂದರೆ ನಮ್ಮ ಪಾಪು ಅವನು ತಿಂದಿರಲ್ಲ, ಸ್ವಲ್ಪ ಅದನ್ನು ತಿನ್ನೋದು, ಮತ್ತು ನೈಟೆಲ್ಲ ಮಿಕ್ಕಿರುತ್ತಲ್ಲ ಸೊ ಅದನ್ನೆಲ್ಲ ಬಿಸಿ ಮಾಡ್ಕೊಂಡು ತಿನ್ನೋದು. ಸೊ ಉಳಿದಿರೋ ಅನ್ನ ತಿನ್ನಬಾರ್ದು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಈ ವರ್ಷ ಚೆನ್ನಾಗಿರಲಿ ಅಂತ ಹೇಳ್ತಾ ಇಷ್ಟು ನಾನು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀನಿ. 2025 ಈ ಮನೇಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗೆ ಮಾಡ್ತೀವಿ ಅಂತ ಹೇಳಿ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ, ಓಕೆನಾ? Here we go again. ಚಿಕನ್ ಫ್ರೈ, ಕಬಾಬ್, ಮಟನ್ ದಮ್ ಬಿರಿಯಾನಿ, Here we go again. Trying hard but you wanna be my friend. Ain't no place to hide, ain't no one to run to. Here we go again. Call my bluff, I'ma be here till the end. I'm the one you ride, I'm the one you ride to. If you don't wanna change, ain't no place to hide, ain't no one to run to. If you don't wanna
can help you out. I can help you out. I can help you out. I can help you out. ಇವಾಗ ಊಟ ಮಾಡೋ ಟೈಮ್.